ಹೇಳಿದ್ದೇನೆ, ಇದು ಗರ್ಭಿಣಿಯವರಿಗೆ ಒಳ್ಳೇದು, ಸರ್ಜರಿಯವರಿಗೆ ಒಳ್ಳೇದು, ತುರಿಸುವವರಿಗೆ ಒಳ್ಳೇದು, ಕೆರೆಪುವವರಿಗೆ ಒಳ್ಳೇದು. ಸ್ವಲ್ಪ ಬರ್ತ ಏನ ಕೊಡಸ್ ಮಾತಾಡಿ. ಹಾಗಾದ್ರೆ ನಾನು ಹೋಗ್ತೀನಿ. ನೀವು ಹೋಗ್ಬೇಡಿ, ನೀವೊಂದು ಸೈಡ್ ಆಕ್ಟರ್ ಬೇಕಲ್ಲ. ನಾನ್ ಮೊದ್ಲು ಮೇನ್ ಇದ್ದೆ, ಈಗ ಸೈಡ್ ಆಕ್ಟರ್. ಕೊಡಸ್ ತೆಗಿಲಿಕ್ಕೆ ಜನ ಬೇಕಲ್ಲ, ನೋಡಿ ಅಂತೆ. ಸೈಡ್ ನಾನು ತೆಗಿಯುವುದು ಮಕ್ಕಳಿಗೆ ಮಂಡೆಯದ್ದು ಹರ್ಲಗಿಡ ದೊಡ್ಡ ಮಾಡುವಾಗ ಇಲ್ಲಿ ಮಾರೆ ಡೈಲಾಗ್ ಹೇಳ್ತೀನಿ. ಎಲ್ಲ ಒಂದು ಉಂಡೆ ಅಪ್ಪಲ ಬಂಗಾರಕ್ಕೆ ಇಷ್ಟ ಯಾಕಲ್ಲ ಬಂಗಾರಕ್ಕೆ ಇಷ್ಟೇ ಆಂದ ಲಡ್ಡು ಕೈ ಜೆಪ್ಪರೆ ಬಲ್ಲಿ ಅಯ್ಯೇ ಲಡ್ಡು ಪೊಡಿ ಮಲ್ಪೆ ಲಡ್ಡು ಪೊಡಿ ಮಲ್ಪೆ ಲಡ್ಡು ಎಲ್ಕೆದಲ್ಲ ಯಾರ ಸರಿ ಮಲ್ಪು ಕನ್ನಡ ಸ್ಟೈಲ್ ಈ ಸ್ಟೈಲ್ ಅದು ಸರಿ. ವೀಕ್ಷಕರೇ, ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ. ವೀಕ್ಷಕರೇ, ನಾವು ಆವಾಗದಿಂದ ವೇಟ್ ಮಾಡಿ ನೋಡಿ ಅಪ್ಪ ಈಗ ಬಂದ್ರು. ನಾವು ನಿನ್ನೆ ಅದು ಜೆಪ್ಪಲ್ಲಿ ಇಟ್ಕೊಂಡು ಹೋಗಿದ್ವಲ್ಲ, ಇವತ್ತು ನಮ್ಮ ಅಪ್ಪ ಇದು ನೆಕರ್ಬಲ್ಲಿ ಇಟ್ಕೊಂಡು ಹೋಗಿದ್ರು. ಹಾಗೆ ಅದರಲ್ಲಿ ಎಂತೆಲ್ಲ ಮೀನು ಉಂಟಂತ ನಾವು ನಿಮ್ಗೆ ತೋರಿಸ್ತೇನೆ. ಹಾಗೆ ಎಂತ ಉಂಟಂತ ಹೋಗ ಬಲೆನೆ ತಂದಿದ್ದಾರೆ, ಅದರಲ್ಲೆಲ್ಲ ಜಂಜಿ ತಪ್ಪಿಸ್ಲಿಕ್ಕೆಲ್ಲ ಉಂಟಂತೆ, ತೆಗಿಲಿಕ್ಕೆ ಉಂಟಂತೆ ಜಂಜೆಲ್ಲ. ಹಾಗೆ ಈಗ ತೆಗಿಯುವ ಬನ್ನಿ, ಎಂತ ಮೀನು ಉಂಟು ತೋರಿಸ್ತೀನಿ ಬನ್ನಿ ಬನ್ನಿ. ಜಂಜಿ ಪಕ್ಕ ಬಿಸಲೆಯಲ್ಲಿ ಬೆಚ್ಚ ಆಗುದೇ ಅಲ್ಲ, ಇವರು ಬೆಚ್ಚ ಆಗಲ್ಲ ಅಂತೆ ಜಿಂಜಿ. ಬಿಸಲೆಯಲ್ಲಿ ಮತ್ತೆ ಬೆಚ್ಚ ಮಾಡುದೇ. ಬನ್ನಿ ಬನ್ನಿ, ಇಲ್ಲಿ ಹಾಕಿ ಇಷ್ಟು ಒಳ್ಳೆ ಪ್ಲೇಸ್ ಉಂಟು, ಇಲ್ಲೇ ಆಗ್ಬೋದು. ನೆರೆಲ್ ಇವತ್ತು ನಂಗೆಲ್ಲ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಎಂತ ನಂಗು ಅಂತ ನೋಡುವ, ದೊಡ್ಡದ ಸಣ್ಣದ? ವೀಕ್ಷಕರೇ ಬನ್ನಿ ಬನ್ನಿ, ಜಂಜಿ ದೊಡ್ಡದು ಜಂಜಿ ವೀಕ್ಷಕರೇ ನೋಡಿ. ಕೊಡ್ಡೈ ಎಲ್ಲಿ ಕೊಡ್ಡೈ? ಕೊಡ್ಡೈ ಸಣ್ಣ ಸಣ್ಣ ಸೈಜಿನ ಕೊಡ್ಡೈ ಉಂಟು. ದೊಡ್ಡದೊಂದು ಬಾರಿ ಜಂಜಿ ಸಿಕ್ಕಿದೆ, ಅದನ್ನು ಹೇಗೆ ತೆಗಿತೀರಿ ಈಗ? ಮುಂದೆ ಕೊಂಸಾರೊಂದಿಗೆ ಕೆಜಿ ಮುಂದೆ ಮಲ್ಪೆಗೋ ನೋಡು, ಮಲ್ಪೆ ಕೊಂಪೆ ರಾಮ ಅಂತ ಕುಲ್ಲಿ ಸಾರ. ಇದನ್ನು ಹೇಗೆ ತೆಗಿಯುವುದು? ಅದೊಟ್ಟು ಗಿಪ್ಪು ಆರ್ಗೆಪ್ಪಣ್ಣ ಮಕಾಣಿ ಮಲ್ಕ ಅವತ್ತು ತೆಗಿಲಿ. ನಾವಿಲ್ಲ ಮಧ್ಯಾಹ್ನದ ಭೋಜನಕ್ಕೆ ರೆಡಿ ಮಾಡುವ ಬನ್ನಿ. ಮಧ್ಯಾಹ್ನ ಭೋಜನ ಬೇಕಲ್ಲ ಎಂತಾದ್ರೂ. ದೊಡ್ಡದುಂಟು ವೀಕ್ಷಕರಿ. ಒಂದು ಬಾರಿ ಖುಷಿ ಆಯ್ತು ಅದು ಜಿಂಜಿ ನೋಡಿ. ಅದು ಮತ್ತೆ ಫುಲ್ ಈಗ ಎತ್ತಿ ತೋರಿಸ್ತೇನೆ. ಕಚ್ಚಿದ್ರೆ ಅದು ಜೀವ ಉಂಟೇನೆ, ಹಿಡಿಬೇಡ ಇನ್ನು. ಹೊಯ್ಯಲ್ಲ ಕಾಣೆ. ವೀಕ್ಷಕರೇ, ನಾವು ಮಧ್ಯಾಹ್ನದ ಭೋಜನಿಗೆ ರೆಡಿ ಮಾಡುವ. ನಿನ್ನೆ ತಂದ ಜೆಪ್ಪಲೆಯ ಮೀನನ್ನು ಇವತ್ತು ಮಾಡುವ. ಫ್ರೆಶ್ ಕಾನೆ ಅಮಸರ ಮಾರೆ ಮಧ್ಯಾಹ್ನದ ಭೋಜನ ಎಳಿತ ಉಂಟು. ಹಾಗೆಲ್ಲ ರಪ್ಪ ಸ್ಟಾರ್ಟೇ ಮಾಡಿದ್ದವರು. ವೀಕ್ಷಕರೇ, ನೀವು ಎನಿಸ್ಬಹುದು ಎಲ್ಲಿಗೆ ಹೋಗಿದ್ದಾಳೆ ಇವಳು. ನೀವೆಲ್ಲ ಕೆಲವರೆಲ್ಲ ಮೆಸೇಜ್ ಹಾಕಿದ್ದೀರಿ, ವಿಡಿಯೋ ಏನು ಆಗ್ತಿಲ್ಲ ಅಂತ. ನನ್ನ ಮಗನಿಗೆ ಹುಷಾರಿರ್ಲಿಲ್ಲ, ಹಾಗೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮೂಡೆಲ್ಲ ಎಂತ ಸಮಯ ಇರಲಿಲ್ಲ, ಹಾಗೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ವೀಕ್ಷಕರೇ. ಈಗ ಎಲ್ಲ ಮಗ ಎಲ್ಲ ಹುಷಾರಿದ್ದಾನೆ, ಹಾಗೆ ಫ್ರೆಶ್ ಮೂಡಿನಿಂದ ಬಂದಿದ್ದೇನೆ. ಇವತ್ತು ನಾವು ಕಾನೆ ಫ್ರೈ ಮಾಡಿ ತಿನ್ನುವ. ಹಾಗೆ ನಾವು ಇವು ನೋಡಿ, ನಾನಿಲ್ಲ ಅದು ಹೇಳುವ ಮುಂಚೆನೆ ಅವರು ಕಾನೆ ರಪರಪ ಮಾಡಿ ಆಯಿತು. ಹೇಗೆ ಮಾಡುವುದಂತ ನಿಮಗೆ ತೋರಿಸ್ತೇನೆ. ಸಣ್ಣ ಸಲ್ಲ ದೊಡ್ಡ ಸಲ್ಲ ಮೀಡಿಯಂ ಸೈಜಲ್ಲಿ ಉಂಟು ಕಾನೆ. ಈಗ ಸಿಗುವ ಮೀನೆಲ್ಲ ಮಾರಬಾರ್ದು, ಎಲ್ಲ ಫ್ರೆಶ್ ಮೀನೆಲ್ಲ ತಿನ್ಬೇಕು. ಕೈಪುಗಾಂಡು ನುಪ್ಪುಗು ಇದೆ, ಕಾನೆನೆ ತಿನ್ಬೇಕು. ನುಪ್ಪಿಗೆ ಸಹ ಇದು ಸಹ ಕಾನೆನೆ ತಿನ್ಬೇಕು. ಪ್ರೋಟೀನ್ ಗೊತ್ತುಂಟಾ ಮೀನು? ಈಗಿನ ಮಕ್ಕಳಿಗೆ ನಾಳೆಗೆ ಬೇಡ, ಇವತ್ತೊಂದು ದಿವಸ ತಿಂದ್ರಾಯ್ತು. ನೋಡಿ ವೀಕ್ಷಕರೇ, ನಾನು ಸಿಂಪಲ್ ಆಗಿ ಹೇಳಿಕೊಡ್ತೇನೆ. ಮಾಡುವವರು ಕತ್ತರಿಯಲ್ಲಿ ಮಾಡಿ. ಈ ಇದ್ರಲ್ಲೆಲ್ಲ ಸೈಡಲ್ಲಿ ಮುಳ್ಳೆಲ್ಲ ಉಂಟು ನೋಡಿ. ಈ ಮುಳ್ಳನ್ನು ಅರುವನ್ನು ಟಕ 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 ಅಂತ ತೆಗೀರಿ. ಟಕ್ ಅಂತ ನೋಡಿ, ಮುಳ್ಳು ನೋಡಿ ಎಷ್ಟು ಕ್ಲೀನ್ ಆಗಿ ಹೋಯ್ತು. ಇಲ್ಲೊಂದು ರೆಕ್ಕೆ ಉಂಟು, ರೆಕ್ಕೆ ಇದನ್ನು ಸಹ ಕತ್ತರಿಯಲ್ಲಿ ಟಕ್ಕ ತೆಗೀರಿ. ಇದನ್ನು ಸಹ ಟಕ್ಕ ತೆಗೀರಿ. ಮತ್ತೆ ಪೊಡಸು ಉಂಟು, ಪೊಡಸು ಬಿಸತಿಯಲ್ಲಿ ತೆಗಿಬಹುದಿಲ್ಲ, ಅಂದರೆ ಕತ್ತಿಯಲ್ಲಿ ತೆಗಿಬಹುದು. ನನ್ನ ಅಮ್ಮ ಕತ್ತಿಯಲ್ಲಿ ತೆಗಿತಾರೆ.
ಅಷ್ಟೇ. ಪೊಡಸ್ ತೆಗಿಬೇಕು, ಸೈಡದ್ದು ಅರು ತೆಗ್ದಿಯಲ್ಲ, ಪೊಡಸ್ ತೆಗಿಬೇಕು. ಪೊಡಸ್ ಸ್ವಲ್ಪ ಜಾಸ್ತಿ ಉಂಟು. ಫ್ರೆಶ್ ಮೀನದ್ದೆಲ್ಲ ರಪ ರಪ ಬರ್ತದ, ಮೆಲ್ಲ ಬರುದ ಪೊಡಸ್? ಇಲ್ಲ, ಫ್ರೆಶ್ ಮೀನದ್ದು ಸ್ವಲ್ಪ ಇದಾಗ್ತದೆ, ಎಂತ ಡಿಲೇ ಆಗ್ತದೆ. ದಿವ್ಯದ ಏನು ಪತ್ತೊಡ್ಚಿ ಆದ ಮೇಲೆ ಮಂಡೆ ನೋಡಿ, ಸೈಡದ್ದು ಇದು ರೆಕ್ಕೆ, ಇದು ಮಂಡೆ ಅದೇನು ಕೆಬ್ಬು ಕೆಬ್ಬು ತೆಗಿಬೇಕು, ಕೆಬ್ಬು ಆದ ಮೇಲೆ ನನ್ನ ಬೇಲೆ. ನಾನು ನೋಡಿ ಕೆಬ್ಬು ತೆಗ್ದಾದ್ಮೇಲೆ ನನ್ನದು ತಿಡ್ಕ ಬೇಲೆ. ನಾ ಮಂಡೆಯಿಂದಾನೆ ನೋಡಿ ಹೀಗೆ. ನೋಡಿ ಇಷ್ಟೇ. ಒಳಗೆ ಮೊಟ್ಟೆತ್ತು ಮಾರೆ. ಇದು ನೀವು ಮಲ್ಲಾಗ್ಲಿಕ್ಕೇನೆ ಬಿಡಲ್ಲ, ಇದನ್ನು ದೊಡ್ಡದಾಗ್ಲಿಕ್ಕೇನೆ ಬಿಡಲ್ಲ. ನೋಡಿ ಸಾಯಿಸ್ಬಿಟ್ರು. ಮೊಟ್ಟೆ ನೋಡಿ ಎಷ್ಟು ಮರಿತೇನ ಮೊಟ್ಟೆಯಲ್ಲಿ ಕಾನೆ. ನೋಡಿ ಅಷ್ಟೇ ಅಷ್ಟೇ. ಗೊಬ್ಲಿ ಎಷ್ಟು ಕ್ಲೀನ್ ಆಯ್ತು ಕಾನೆ. ಒಳ್ಳೇದುಂಟು, ನನ್ನಾಗೇನೆ ಉಂಟು ಕಾನೆ, ಇವರಾಗಿಲ್ಲ. ಇದು ಬೊಂದುಂಟಲ್ಲ. ಪೊಡಸೆಲ್ಲ ಹೀಗೆ ಮೆಲ್ಲ ತೆಗಿಬೇಕು. ಉಳಿದ ಎಲ್ಲ ಪೊಡಸೆಲ್ಲ ಹೀಗೆ ಕೆರೆಸ್ಬೇಕು. ಹೀಗೆ ನನ್ನದೆಂತ ನೋಡುದು, ಹೋಗ ನಿನ್ನದೇ ನೋಡು ಕಾಡುದು. ಇಲ್ಲಿ ಉಳಿದೆಲ್ಲ ಮಂಡೆಯಲ್ಲೆಲ್ಲ ಇರ್ತದೆ, ಅದನ್ನೆಲ್ಲ ನೀವು ಇಲ್ಲ ಉಗುರು ಸ್ವಲ್ಪ ದೊಡ್ಡದು ಇಡೀ ಹೀಗೆ ಹೀಗೆ ಕೆರೆಪಿ. ಅವನು ಪೊಡಸು ನೀವು ಎಂತ ತೆಗ್ದದ್ದು ಬಿಸ ಕತ್ತಿಯಲ್ಲಿ? ಇದು ಪೊಡಸು ನೋಡಿ ರಾಶಿ ಉಂಟು. ಅದು ಉಗುರು ಇಡ್ಬೇಕು, ಕೆರೆಪ್ಬೇಕು. ಅದೇ ಉಗುರು ಎಲ್ಲ ಕೆರೆಪ್ಲಿಕ್ಕೆ ಆಗ್ತದ? ಇಟ್ಟು ಕೆರೆಪುದು ಆಯ್ತಾ? ಎಲ್ಲ ಕೆರೆಪ್ಲಿಕ್ಕೆ ಆಗ್ತದ? ನೀವು ಬೇರೆಯವ್ರಿಗೆ ಹೇಳ್ತೀಯಲ್ಲ, ನೀನು ಕೂಡ ಕೆರೆಪು. ನೋಡಿ ಅಂತೆ ವೀಕ್ಷಕರು, ಇವರು ಕರೆಕ್ಟ್ ಇದು ಪೊಡಸ್ ತೆಗಿಯಲ್ಲ. ಅದು ಹೋಗುದಿಲ್ಲ, ಯಾಕೆಂದ್ರೆ ಅದು ನೋಡಿ fresh ಅಲ್ಲ. ಫ್ರೆಶ್ ಸ್ವಲ್ಪ ಹೋಗುದು ಕಮ್ಮಿ. ಇದು ನೀವು ಹೇಳ್ತೀರಲ್ಲ ಕಾತದಲ್ಲಿ ತಿಕ್ಕಿ ಅಂತ. ಕಾತದಲ್ಲಿ ತಿಕ್ಕುವ ಅದೆಂತ ಘಾನೆ? ಅದೆಂತ ಘಾನೆ? ಕಾತದಲ್ಲಿ ತಿಕ್ಕುವ ಇದು ನೋಡಿ ಅಂತ. ಇಲ್ಲೆಲ್ಲ ಇದು ನಮ್ಮನ್ನು ಪೊಡಸೆಲ್ಲ ತಿನ್ನಿಸ್ತೀರ ಮಾರೆ. ಪೊಡಸೆಲ್ಲ ತಿಂದ್ರೆ ಮಜಾ ಆಗಲ್ಲ ವೀಕ್ಷಕರೇ, ನರಕ ಆಗ್ತದೆ, ಉರು ಆಗ್ತದೆ. ಇದು ಎಂತ ನೀವು ಕೈಯಲ್ಲಿ ಹೀಗೆ ತಿಕ್ಕಿ ಆಯ್ತಾ, ಹೀಗೆ ಕೆರೆಪಿ. ಅದು ತೊಳೆಯುವಾಗ ಗೊತ್ತಿಗಿದಕ್ಕಾಗ್ತದೆ. ಆಚೆ ಸೈಡಲ್ಲಿ ಜಂಜಿ ತಪ್ಪಿಸ್ತಾ ಇದ್ದಾರೆ, ಈಚೆ ಸೈಡಲ್ಲಿ ಕಾನೆ ಆಗ್ತಾ ಉಂಟು ವೀಕ್ಷಕರೇ. ನಾವು ಯಾವುದು ತಿನ್ನುವುದು ಯಾವುದು ಬಿಡುದು ಗೊತ್ತಾಗ್ತಿಲ್ಲ. ಅದೆಂತ ನಮ್ಗೆ ಕೈಪಿಗೆಯ ಎಂತ ಮಾರ್ಲಿಕ್ಕೆಯ? ಅವು ಮಾರಡಿಯೇ ಪೂರಲ್ಲ ಕೈ. ಜಂಜಿ ಮತ್ತೆ ಬೆಲೆ ಇಲ್ಲ ಅಂತ ಹೇಳ್ತೀರಿ? ಜಂಜಿ ಮಾರ್ಲಿಕ್ಕೆ ಮಾರುವಾಗ ಹೇಳ್ತಾರೆ ಎಂತ ಕಾಸೇ ಇಲ್ಲ ಅದಕ್ಕೆ, ಇದು ಬೆಲೆನೇ ಇಲ್ಲ ಹೇಳ್ತಾರೆ. ಈಗ ಮಾರು ಅಂತ ಹೇಳ್ತಾರೆ. ಇದನ್ನು ನಾವು ಎಂತ ಮಾಡುದು ಗೊತ್ತುಂಟ ವೀಕ್ಷಕರೇ? ಇದನ್ನು ನಾವು ಇವತ್ತು ಫ್ರೈ ಮಾಡುವ. ಸಾರು ಮಾಡ್ತೇನೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಾರೇ ಮಾಡುದು. ಈಗ ಫ್ರೈ ಮಾಡುವ. ನಂಗೆ ಇದು ಕಾನೆ ಫ್ರೈ ಮತ್ತೆ ಟೊಮೆಟೊ ಸಾರು ತಿನ್ಲಿಕ್ಕೆ ಮನಸ್ಸು. ತೋರಿಸ್ಲಿಕ್ಕೆ ಫ್ರೈ ಮಾಡುದಲ್ಲ, ಅವಳಿಗೆ ತಿನ್ಲಿಕ್ಕೆ ಫ್ರೈ ಮಾಡುದು. ಈಗ ವೀಕ್ಷಕರೇ ಎಂತ ಗೊತ್ತುಂಟ, ಫ್ರೆಶ್ ಮೀನು ತಿಂತೇನೆ ಹಾಗೇನಲ್ಲ, ಆದ್ರೆ ಇವತ್ತು ಒಂಥರ ತೊಡು ಹಾಕೊಂಡು ಒಂದು ಫ್ರೆಶ್ ತಿನ್ನುವಂತ. ಹಾಗೆ ಫ್ರೆಶ್ ಕಾನೆ ತೆಗ್ದದ್ದು. ಇದು ಕಾನೆಗೆ ಒಳ್ಳೆ ರೇಟ್ ಉಂಟಂತೆ. ಹಾಗೆ ಇವತ್ತು ನಂಗೆ ತಿನ್ಲಿಕ್ಕೆ ಮನಸ್ಸಾಗಿದೆಯಲ್ಲ, ಫಸ್ಟ್ ತಿನ್ನುವ ಮತ್ತೆ ಮಾರುವ ಅಲ್ವಾ? ಹೌದು ಹೇಳಿ. ಆದ ಮೇಲೆ ಎಂತ ಗೊತ್ತುಂಟಾ, ಇವತ್ತು ನಾವು ಕಾನೆ ಫ್ರೈ ಮಾಡುವ ಮತ್ತೆ ಟೊಮೆಟೊ ಸಾರು ಮಾಡುವಂತ ಇದ್ದೇನೆ. ಸ್ವಲ್ಪ ಹೆವಿ ಬೇಳೆ ಆಗ್ತದೆ, ಪರವಾಗಿಲ್ಲ. ಎಷ್ಟು ಒಳ್ಳೇದು ಮಾಡ್ತೀನಿ. ನನ್ನದೇ ಇದರಲ್ಲಿ ವರ್ಕ್ ಜಾಸ್ತಿ, ಅವರದ್ದು ಸ್ವಲ್ಪ ವರ್ಕ್. ಏನ ಕೊಡಸ್ ಮಾತ್ರ ತೆಗಿಲಿಕ್ಕೆ. ನಾನು ಹೋಗ್ತೀನಿ, ನೀವು ಹೋಗ್ಬೇಡಿ, ನೀವೊಂದು ಸೈಡ್ ಆಕ್ಟರ್ ಬೇಕಲ್ಲ. ನಾನು ಮೊದ್ಲು ಮೇನ್ ಇದ್ದೆ, ಈಗ ಸೈಡ್ ಆಕ್ಟರ್. ಕೊಡಸ್ ತೆಗಿಲಿಕ್ಕೆ ಜನ ಬೇಕಲ್ಲ, ನೋಡಿ ಅಂತೆ. ಸೈಡ್ ನಾನು ತೆಗಿಯುವುದು ಮಕ್ಕಳಿಗೆ ಮಂಡೆಯದ್ದು ಕರ್ಲಗಿಡು ದೊಡ್ಡ ಮಾಡುವಾಗ. ಇಲ್ಲಿ ಮಾರೆ ಡೈಲಾಗ್ ಹೇಳ್ತೀನಿ. ಪೊಡಸು ನಾನು ತೆಗಿಯುವುದು, ಪೊಡಸಲ್ಲ ಪೊಡಸ ಅವರು ತೆಗಿಯುವುದು. ಸೈಡದ್ದು ಎಂತ ಇದು ರೆಕ್ಕೆ, ಸೈಡದ್ದು ರೆಕ್ಕೆ ನಾನು ತೆಗಿಯುದು. ಒಳಗೆ ಹೊಟ್ಟೆದ್ದು ಕರ್ಲೆಲ್ಲ ನಾನು ತೆಗಿಯುದು. ಮತ್ತೆ ಮೇನ್ ಆಕ್ಟರ್ ಯಾರು? ನಾನಲ್ಲ. ನೀ ಖಾಲಿ ಪೊಡಸು ತೆಗಿಯುವುದಲ್ಲ. ಮತ್ತೆ ಇದನ್ನು ಮುಜ್ಜು ಇದು ತೆಗಿತಾರೆ, ಲಿಪ್ಸ್ ತೆಗಿತಾರೆ. ಮತ್ತೆ ಎಂತ ಉಂಟು ಬೇಳೆ? ಇಕೊಳ್ಳಿ ನೋಡಿ, ನಾನೇ ತೆಗ್ದದ್ದು. ಎಷ್ಟು ನಂದು ಹೆವಿ ವರ್ಕ್. ಕಪ್ಪು ಮೀನೆಲ್ಲ ಇದು ಯಾವ ಇದಕ್ಕೂ ಆಗ್ತದ? ಅದು ಹೇಳಿದ್ದೇನೆ. ಇದು ಗರ್ಭಿಣಿಯವರಿಗೆ ಒಳ್ಳೇದು, ಸರ್ಜರಿಯವರಿಗೆ ಒಳ್ಳೇದು, ತುರಿಸುವವರಿಗೆ ಒಳ್ಳೇದು, ಕೆರೆಪುವವರಿಗೆ ಎಲ್ಲರೂ ತಿನ್ನಬಹುದಾದ ಮೀನು ಕಾನೆ ಮೀನು. ಇದರಲ್ಲಿ ಮುಳ್ಳು ಸಮೇತ, ಒಂದು ಮುಳ್ಳು ನಡುವಲ್ಲಿ ಹೋದ ಮುಳ್ಳು. ಮಾಂಸ ಎಲ್ಲ ಒಳ್ಳೆ ರುಚಿಕರವಾದ ಮಾಂಸ ಅಲ್ವಾ? ರಕ್ತಸ್ರಾವ
ಮಲ್ಲ ಒಂಜಿ ಉಂಡೆ ಅಪ್ಪಲ ಪುಕ್ತಾನೊಂದು ಮುಳ್ಳು ಕಚ್ಚಿದ್ದು ಕಂತೀನಿ ಮೂತುಲೆಗೆ ನೆಕ್ಕು ಚುಚ್ಚುಕುಣ್ಣಿ ಒಂಚೂರು ನೆತ್ತಿರ್ ಬಂತು. ಎಂತ ಒಂದು ಡ್ರಾಪ್ಸ್ ನಾ ಮೀನ್ ತಿಂದದ್ದೆಲ್ಲ ಪ್ರೋಟೀನ್ ಎಲ್ಲ ಹೋಯ್ತೇನ. ನನ್ನ ಮಗ ಓಡಿ ಓಡಿ ಬಂದ. ಓಡಿ ಓಡಿ ಬಂದ ಕೃಷ್ಣ ನಮ್ಮ ಕೃಷ್ಣ. ಬಂಗಾರ ಕೋಲಿ ಕೋಲಿ ಬಂಗಾರ ದಾಲಾತಿ ಬಂಗಾರ ಕೃಷ್ಣ ಎಂಕಲ್ಲ ಬಂಗಾರ ಕೃಷ್ಣ ಆಂದ ಲಡ್ಡು ಕೈ ದೆಪ್ಪರೆ ಬಲ್ಲಿ ಆಂದ ಲಡ್ಡು ಅಯ್ಯೇ ಇಟ್ಟು ಲಡ್ಡು ಪೊಡಿ ಮಲ್ಪೆ ಲಡ್ಡು ಅಂತ ಪೊಡಿ ಮಲ್ಪೆ ಲಡ್ಡು ಎಲ್ಕೆದಲ್ಲ ಯಾರ ನೋಡಿ ಸರಿ ಮಲ್ಪು ಅದು ಸ್ಟೈಲ್ ಈಗ ಸ್ಟೈಲ್ ಅದು ಸರಿ ಮಾಡ ಲಾಸ್ಟ್ ಹತ್ತು ರಪ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಹತ್ತು ನೀನೊಂದು ಹೇಳಿಕೊಡ್ತೇನೆ ಹೇಗೆ ಮಾಡೋದಂತ. ಕಾನೆ ಮಾಡ್ಲಿಕ್ಕೆ ಬರದವರು ನೋಡಿ, ಈಗಿನ ಮಕ್ಕಳಿಗೆ ಬೇರೆ ಫಿಶ್ ಆಂಟಿ ಅವರಿಗೆಲ್ಲ ಭಂಗ ಕೊಡಬೇಡಿ, ಮಾಡಿಕೊಡಿ ಅಂತ. ನಂಗೆ ಕಾನೆ ಮಾಡ್ಲಿಕ್ಕೆ ಬರುವುದಿಲ್ಲ, ಮಾಡಿಕೊಡಿ ಅಂತ. ಹಾಗೆ ಭಂಗ ಕೊಡಬೇಡಿ, ನೀವೇ ಮಾಡಿ ನೋಡಿ ಎಷ್ಟು ಈಸಿ ಉಂಟು. ರಪ ಮಾಡಿದ್ರೆ ಆಯ್ತು. ನೋಡಿ ರೆಕ್ಕೆ ತೆಗೆಯುವುದು, ರೆಕ್ಕೆ ತೆಗೆಯುವುದು, ಕತ್ತಿಯಲ್ಲಿ ಸಹ ಮಾಡ್ಬೋದು, ಕತ್ತಿರಿಯಲ್ಲಿ ಸಹ ಮಾಡ್ಬೋದು. ಹಾ, ಇಲ್ಲೊಂದು ರೆಕ್ಕೆ ಉಂಟು, ಅದನ್ನ ಸಹ ಕತ್ತರಿಸಿಬಿಡಿ. ಇಲ್ಲೊಂದು ರೆಕ್ಕೆ ಉಂಟು, ಇಡುವವರು ಇಡಿ, ಕೆಲವರಿಗೆ ರೋಸ್ಟ್ ಇಷ್ಟ ಆದವರಿಗೆಲ್ಲ ಇಟ್ಟು ಬಿಡಿ. ಮಂಡೆಯನ್ನು ತೆಗೆದು ಬಿಡಿ. ಇಲ್ಲೊಂದು ಚೂರು ಮಂಡೆ ಫುಲ್ ತೆಗಿಬೇಡಿ, ಸ್ವಲ್ಪ ಅದ್ರದ್ದು ನಿಮಗೆ ಬೇಕಾದ್ರೆ ಮಾತ್ರ. ಇದು ಹೋಟೆಲ್ ಸ್ಟೈಲ್ ಹೋಟೆಲ್ ಸ್ಟೈಲ್ ನಾನು ಮಾಡಿದ್ದು. ಬೇಕಾದ್ರೆ ಇದು ಈ ತಲೆಯಿಂದ ಇಲ್ಲಿವರೆಗೆ ತೆಗಿರಿ ಆಯ್ತಾ. ತೆಗೀರಿ. ಇದು ಫ್ರೆಶ್ ಅಲ್ಲ, ಕೆಲವಿಲ್ಲ ಹಾಲದ್ದೆಲ್ಲ ಎಂತ ಕುಮೆದಿದ್ದೆಲ್ಲ ತೆಗೀರಿ ಮಂಡೆ. ವೀಕ್ಷಕರು ಇದರಲ್ಲಿ ಒಂದು 20 ಕಾನೆ ಇರ್ಬೋದು. ಇವತ್ತು 20 ಕಾನೆ ತಿನ್ನುವುದೇ. 20 ಕಾನೆಗೆ 1 ಸಾವಿರ ಹೇಳ್ತಾರೆ, ನಿಜನ ಸುಳ್ಳ ಗೊತ್ತಿಲ್ಲ. ಆದ್ರೆ ಮೊನ್ನೆ 30 ಕಾನೆ ಇತ್ತು, 500 ರೂಪಾಯಿ ನನ್ನ ಅಪ್ಪನಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಮೋಸ ಎಷ್ಟು ನಿಜ ಎಷ್ಟು ಅಂತ ನಂಗೆ ಗೊತ್ತಿಲ್ಲ ಮಾತ್ರ. ಈಗ ಕೈಪು ಮಾಡುವಾಗ ಹೇಳ್ತಾರೆ ಇದು ಇಷ್ಟು 20 ಕಾನೆಗೆ ಎಷ್ಟು ಸಾರ ಆಗ್ತದೆ ಹೇಳ್ತಾರೆ. ಮೊನ್ನೆ 530 ಮೀನಿಗೆ ನಾನು ಲೆಕ್ಕ ಹಾಕಿದೆ. 30 ಮೀನಿಗೆ 500 ರೂಪಾಯಿ ಕೊಟ್ರಲ್ಲ. 20 ಕೊಂಡದ್ದು ಚೋಮಲಿ ಬೇರೆ ಮಾಡಿದ್ದಾರೆ, ಚೋಮಲಿ ಬೇರೆ ಮಾಡಿದ್ದಾರೆ ಇವರು. ಹಾಗೆ ಪರವಾಗಿಲ್ಲ, ನಾವಿವತ್ತು ಪದಾರ್ಥ ಮಾಡುವ. ಎಂತ 500 ರೂಪಾಯಿಗೆ ಹೋಗುದಲ್ಲ. 30 ಕಾನೆಗೆ 500, 20 ಕಾನೆಗೆ 500 ಹೇಳ್ತಾರೆ. ಎಂತಂತ ಗೊತ್ತಿಲ್ಲ ವಿಷಯ. ಮೀನಿಗೆ ಬರೆ ಹಾಕ್ತಾ ಇದ್ದಾರೆ. ಫ್ರೈ ಮಾಡ್ಲಿಕ್ಕೆ ಬರೆ ಹಾಕ್ಬೇಕಲ್ಲ, ಮಸಾಲೆ ಎಲ್ಲ ಇಡೆಲ್ಲ ರೆಂಕ್ಬೇಕಲ್ಲ, ಹಾಗೆ ಬರೆ ಹಾಕ್ತಿದ್ದಾರೆ. ತೊಳೆದು ಹಾಕುವುದಂತ ಕೆಲವರು ತೊಳೆದು ಹಾಕೋರು ಹಾಕ್ಬೋದು. ನಾವಿಲ್ಲ ತೊಳೆಯುವ ಮುಂಚೆನೆ ಹಾಕ್ತಿದ್ದೇವೆ. ಕೆಲವರು ಹೇಳ್ತೀರಿ ತೊಳೆದಾದ್ಮೇಲೆ ಹಾಕ್ಬೇಕಂತ, ನಾವು ಈಗಲೇ ಹಾಕ್ತಿದ್ದೇವೆ. ಮತ್ತೆ ತೊಳೆಯುವಾಗ ಎಲ್ಲ ಇದ್ರದ್ದೆಲ್ಲ ಇಡೆಯಲ್ಲಿ ಕುತ್ಕೊಂಡಿದ್ದೆಲ್ಲ ಹೋಗ್ತದೆ ಕೀಟಾನು. ನೋಡಿ ಇಷ್ಟು ತೆಗೆದಿದ್ದಾರೆ. ಇದು ಜಂಜಿ, ದೊಡ್ಡ ಜಂಜಿ ಎಲ್ಲ ಹಾಗೇನೆ ಉಂಟು. ನಾನು ಅವರಿಗೆ ಸುಲಭ ಉಪಾಯ ಹೇಳಿಕೊಡ್ಬೇಕಾ? ಒಂದು ಕತ್ತರಿ ತನ್ನಿ, ಕತ್ತರಿಸಿ ಬಿಡಿ. ನಾನು ನಿಮಗೆ ಇಲ್ಲಿ ತನಕ ತೋರಿಸಿದ್ದು ನಮ್ಮ ಹೋಮ್ ಮೇಡ್ ಮಸಾಲೆ. ಇವತ್ತು ನಾನು ಹಾಕುದು ರೆಡಿಮೇಡ್ ಮಸಾಲೆ. ರಪ್ಪ ಟೈಮ್ಸ್ ಆಗ್ತಾ ಬಂತು. ನಾವಿಲ್ಲ ರಪ್ಪ ಮುಂಚೆ ಎಲ್ಲ ಇದು ಮಸಾಲೆ ಮಾಡ್ತಾ ಕುತ್ಕೊಂಡ್ರೆ ಆಗುದಿಲ್ಲ. ಹಾಗೆ ನಮ್ಮ ಹತ್ರ ರೆಡಿಮೇಡ್ ಸ್ಟಾಕ್ ಇತ್ತು. ರೆಡಿಮೇಡ್ ರಪ್ಪ ಹಾಕುದು. ಇದು ಇದು ಬೋನವರದ್ದು ಫಿಶ್ ಮಸಾಲೆ ಎಲ್ಲ ಬರ್ತದಲ್ಲ, ಅದನ್ನು ಹಾಕಿಬಿಡಿ. ಇದೊಂದು ಪ್ಯಾಕೆಟ್. ಮತ್ತೆ ಇದು ಕಬಾಬ್ ಹೊಡಿ ಸ್ವಲ್ಪ ಹಾಕಿಬಿಡಿ, ರುಚಿಗೋಸ್ಕರ ಹಾಕಿಬಿಡಿ. ಸ್ವಲ್ಪ ಜಾಸ್ತಿ ಹಾಕುವವರು ಹಾಕಿಬಿಡಿ. ಮತ್ತೆ ಮೆಣಸಿನ ಹೊಡಿ ಹಾಕಿಬಿಡಿ ಸ್ವಲ್ಪ ಖಾರಗೋಸ್ಕರ. ಅದು ಬೋನಲ್ಲೆಲ್ಲ ಅಷ್ಟೊಂದು ಖಾರ ಇಲ್ಲ, ರುಚಿಕರವ ಅದೊಂದು ಅಷ್ಟು ಟೇಸ್ಟ್ ಬರಲ್ಲ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ಮಾಡುವವರು ಮಾಡ್ಬೋದು. ನಾನು ರೆಡಿಮೇಡ್ ಹಾಕ್ತಿದ್ದೇನೆ ಇವತ್ತೆಲ್ಲ. ಹಾಕಿಬಿಡಿ, ಸುರಿದು ಬಿಡಿ. ನಂತರ ನಿಮಗೆ ಇದು ಸ್ವಲ್ಪ ನಂಜಿ ಜಾಸ್ತಿ ಇದ್ರೆ ನಂಜದ್ದು ಇದು ಮಂಜೂಲ್ ಹಾಕಿಬಿಡಿ. ನಂಜಲ್ವಾ ಇದರಲ್ಲಿ ನಂಜಿಲ್ಲ, ಸ್ವಲ್ಪ ಪೊರಲಿಗೆ ಹಾಕಿಬಿಡಿ. ಪೊರಲು ಉಂಟು ಎಂತದ ಹಾಕಿಬಿಡಿ. ಸ್ವಲ್ಪ ಮಂಜೂಲ್ ಹಾಕಿ ಗ್ರಿಪ್ಪು ಸ್ವಲ್ಪ ಮಂಜೂಲ್ ಹಾಕಿಬಿಡಿ, ವಾಸನೆ ಬರೋದಕ್ಕೆ. ಮತ್ತೆ ಉಪ್ಪು ಹಾಕುವ ಮಾರೆ ಇದೆ. ಲೆಮನ್ ಹಾಕಿಬಿಡಿ, ಹುಳಿ ಬೇಕಲ್ಲ. ಉಪ್ಪು, ನೀರು, ವೀಕ್ಷಕರೇ ಫ್ರೈಗೆಲ್ಲ ಕಲ್ಲಡಿಸಿದ್ವಿ. ಎಣ್ಣೆ ನೋಡಿ ಅಂತೆ, ಎಣ್ಣೆ ಇಷ್ಟು ಇರುದು ವೀಕ್ಷಕರೇ. ನಾವು ಅದರಲ್ಲಿ ಇವತ್ತು ಅಡ್ಜಸ್ಟ್ ಮಾಡಬೇಕು ಎಣ್ಣೆ.
ಮತ್ತೆ ಕಬಾಬದ್ದು ಮೊನ್ನೆ ಇತ್ತ ಎಣ್ಣೆ ಅದರಲ್ಲಿ ಇರ್ಬೋದು. ಕಬಾಬ್ದಲ್ಲಿ ಹಾ ಉಂಟಂತೆ ವೀಕ್ಷಕರೇ, ನಾವು ಎಣ್ಣೆ ನೋಡ್ಲಿಲ್ಲ, ಎಲ್ಲ ರೆಡಿ ಮಾಡಿದ್ವಿ ಫ್ರೈಗೆ ದಿಕ್ಕ. ಹೀಗೆ ಕಲ್ಲಡಿಸ್ಬೇಕು, ಞಕ್ 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 ಕಲ್ಲಡಿಸ್ಬೇಕು. ಉಪ್ಪು ಸಮ ಉಂಟು ನೋಡು. ಕೊಡಕ್ಕನೆ ಉಂಟು, ಕೊಡಕ್ಕನೆ ಫ್ರೆಶ್ ಫ್ರೆಶ್ ಕಾನೆ. ಆ ಕಾನೆಯನ್ನು ನಾವು ಈ ಮಸಾಲೆಗೆ ಮಿಕ್ಸ್ ಮಾಡಿ ಒಳ್ಳೆದು ಸಣ್ಣ ಗೀರಿಸುವ. ಒಂದೊಂದು ಹಾಕ್ತಾ ಕೂತ್ಕೊಳ್ಬೇಡಿ, ಬೇಳೆ ಜಾಸ್ತಿ. ನೀವು ಫುಲ್ಲು ತುಂಬ ಅಮಸರಿ ಇರುವವರು ಹೀಗೆ ನನ್ನ ಹಾಗೆ ರಪ ರಪ ದಿಡ್ಕ ಹಾಕಿ ಫುಲ್ಲು ಕಲ್ಲಡಿಸಿಬಿಡಿ. ಕೆಲವರಿಗೆ ಪುರ್ಸತ್ತುಂಟು, ಒಂದೊಂದು ಹಂಚಿತ ಕುಡ್ಕೊಳ್ತಾರೆ. ನನಗೆ ಅಷ್ಟೊಂದು ಪುರ್ಸತ್ತಿಲ್ಲ. ಎಲ್ಲ ತಿರುಗಿಸಿ ಕಲ್ಲಡಿಸಿ ಎಲ್ಲ ಆಯಿತು. ನೋಡಿ ಅಂತ ಎಷ್ಟು ಒಳ್ಳೆಯದು ಕಾಣ್ತುಂಟಲ್ಲ. ಇನ್ನು ಮಸಾಲೆ ಎಲ್ಲ ಹೇಳ್ಕೊಳ್ಳಿ, ಎಲ್ಲ ಬರೆ ಎಲ್ಲ ಹಾಕಿದೆಲ್ಲ ಎಲ್ಲ ಹೇಳ್ಕೊಳ್ಳಿ ಒಳಗೆ ಒಳ್ಳೆ ರುಚಿ ಬರ್ತದೆ. 10 ನಿಮಿಷ ಬಿಡುವ, ಮತ್ತೆ ಫ್ರೈ ಕಾಯಿಸುವ. ವೀಕ್ಷಕರೇ, ದೊಡ್ಡ ಜಿಂಜಿ ಇದು ಕಾಲು ಗಟ್ಟಿ ಉಂಟಾ? ಒಂದುಂಡು ದೊಡ್ಡ ಜಿಂಜಿ ಸಿಕ್ಕಿದೆ, ಅರ್ಧ kg ಇಡ್ಬೋದು. ನೋಡಿ, ಇದೊಂದು ದೊಡ್ಡದು ಸಿಕ್ಕಿದೆ. ಹಾಗೆಯೇ ಜಿಂಜಿ ಯಾವಾಗದಿಂದ ತಪ್ಪಿಸ್ತೇನೆ ಇದ್ದಾರೆ, ತುಂಬಾ ಕಷ್ಟ ಉಂಟು ತೆಗಿಲಿಕ್ಕೆ. ಇಷ್ಟು ಜಿಂಜಿ ಸಿಕ್ಕಿದೆ, ಒಂದು ಬಕೆಟ್. ಮೊಟ್ಟೆದ್ದು ಇನ್ನೂ ಸಹ ತೆಗಿಲಿಕ್ಕೆ ಉಂಟು ಅಲ್ಲಿ ಬಲೆಯಲ್ಲಿ. ಮತ್ತೊಂದು ನಂಗು ಸಿಕ್ಕಿದೆ, ಫ್ರೆಶ್ ನಂಗು. ನಾವೀಗ ಕಾಣಿ ಫ್ರೈ ಮಾಡುವ, ಬನ್ನಿ ಊಟ ಮಾಡುವ. ಎಣ್ಣೆ ಬಿಸಿ ಆಗ್ತಾ ಉಂಟು, ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ರವವನ್ನು ನೋಡಿ ಹೀಗೆ ಇದು ಮಾಡಿ ಡಿಗ್ ಮಾಡಿ ಕಾವಲಿ ಹೀಗೆ ಜೆಪ್ಪುಡಿಸಿ. ರವ ಡಿಗ್ ಮಾಡಿ ಕೆಲವರೆಲ್ಲ ಸನ್ಫ್ಲವರ್ ಎಲ್ಲ ಹಾಕ್ತೀರಿ, ಆದ್ರೆ ಇದು ಕೊಬ್ಬರಿ ಎಣ್ಣೆ ಹಾಕಿ ಮಾಡುವುದು ಭಾರಿ ಟೇಸ್ಟ್, ರುಚಿ ಬರ್ತದೆ. ವೀಕ್ಷಕರೇ, ನಿಮ್ಗೆ ತೊಡು ಸ್ವಲ್ಪ ಆಗ್ತುಂಟಂತ ಗೊತ್ತುಂಟು, ನಂಗೆನೆ ಇಲ್ಲಿ ತೊಡು ಬರ್ತಾ ಉಂಟು ಕಾಯಿಸುವ ಬಳಿಗೆ. ನಿಮ್ಗೆ ಅಲ್ಲಿಂದ ತೊಡು ಬರ್ತದಂತ ನಂಗೆ ಅರ್ಥ ಆಗ್ತದೆ. ವೀಕ್ಷಕರೇ, ಪರಿಮಳ ಪರಿಮಳ. ವೀಕ್ಷಕರೇ, ನಂದು ಊಟ ರೆಡಿ. ಬೆಚ್ಚ ಕಾನೆ, ಬೂತಾಯಿ ಮೀನು ಸಾರು ಮಾಡಿದ್ರು, ಮತ್ತೆ ಇದು ಎಂತ ಕಾನೆ ಫ್ರೈ, ಮತ್ತೆ ಊಟ ತುಂಬಾ ಆಯ್ತು ನಂಗೆ. ಬೇಡ ಎಲ್ಲಿದೆ ಸಹ ತುಂಬಾ ಹಾಕಿದ್ರು. ಮತ್ತೆ ಹೀಗೆ ಸಾರು ಹಾಕುದು ಇಲ್ಲೋ, ನಿಂಗೆ ಸಹ ಕೊಡ್ತೇನೆ. ಹೀಗೆ ಕಲಡಿಸಿ ಫಸ್ಟ್. ನೋಡಿ, ಕಾನೆ ಫ್ರೈ ಅದ್ದು ನೋಡಿ, ಮಾಂಸ ಒಳ್ಳೆದು ಬೆಂದಿದೆ. ಭಾರಿ ರುಚಿ ಉಂಟು, ಭಾರಿ ಟೇಸ್ಟ್ ಉಂಟು. ನೋಡಿ, ಮುಳ್ಳಲ್ಲಿ ಒಳ್ಳೆದು ಬಿತ್ತಿದೆ ಮಾಂಸ. ಭಾರಿ ರುಚಿಕರ ಉಂಟು, ರುಚಿಕರ. ನಾ ಊಟ ಮಾಡಿ ರಪ್ಪ ಬರ್ತೇನೆ, ಎಲ್ಲ ಖಾಲಿ ಮಾಡಿ ಬರ್ತೇನೆ. ಊಟ ಮಾಡಿದ್ದು ಸಾರ್ಥಕಾಯ್ತು, ತೃಪ್ತಿ ಆಯ್ತು, ಹೊಟ್ಟೆ ಫುಲ್ ಆಯ್ತು ವೀಕ್ಷಕರೇ ಊಟ ಮಾಡಿ. ಮತ್ತೆ ಕಾನೆ ಫ್ರೈ ಅಲ್ಲ, ಭಾರಿ ಖುಷಿ ಆಯ್ತು ಊಟ ಮಾಡ್ಲಿಕ್ಕೆ. ಇನ್ನೂ ಊಟ ಮಾಡುವಂತವ ಅನಿಸ್ಲಿಲ್ಲ, ಇನ್ನೂ ಕಾನೆ ತಿನ್ನುವ ಅಂದ್ರೆ ರುಚಿ, ಭಾರಿ ರುಚಿ ಇತ್ತು ವೀಕ್ಷಕರೇ. ಹಾಗೆ ಭಾರಿ ಒಳ್ಳೇದಾಯ್ತು ಇವತ್ತದು ಊಟ ಅಂತೂ, ಭರ್ಜರಿ ಅಂಡ್ ಸರ್ಜರಿ. ಹಾಗೆ ನಿಮಗೆ ನಂದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಜೈ ಶ್ರೀರಾಮ್.